Hi, this is Sachin here. Welcome back to my ಚಾನಲ್. ಇವತ್ತಿನ ದಿನ ಒಂದು ಬ್ಯೂಟಿಫುಲ್ ಆಗಿರೋ ರೆಸಿಪಿ ಆಯ್ತಾ, ಸಿಕ್ಕಾಬಡೆ ಕ್ರೇಜಿ ಆಗಿರೋ ರೆಸಿಪಿ ತೋರಿಸ್ತೀನಿ. ಮಾಡೋಣ, ಮಾಡ್ಕೊಂಡು ತಿನ್ನೋಣ. ಏನಾ ಹೇಗೆ ಹೋಗುತ್ತೆ ಅಂತ. ಫಿಶ್ ರೆಸಿಪಿ ಚೆನ್ನಾಗಿದೆ, ಸಂಡೇ ಅಲ್ವಾ. ಬ್ಯೂಟಿಫುಲ್ ಫಿಶ್ ರೆಡಿ ಇದೆ. ಅದಕ್ಕಿಂತ ಮುಂಚೆ ಫಿಶ್ಗೆ ಏನೇನು ಹಾಕಬೇಕು ಎಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ನಿಮಗೆ ತೋರಿಸ್ತೀನಿ ಆಯ್ತಾ. ಫಿಶ್ಗೆ ಏನೇನು ಹಾಕಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಯ್ತಾ, ಅದನ್ನು ತೋರಿಸ್ತೀನಿ. ಫಸ್ಟ್ ಬಂದು ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಹುಣಸೆ ಹಣ್ಣು. ಐ ಥಿಂಕ್ ಇದು ತೋರಿಸ್ಲಿಕ್ಕೆ ಆಗಲ್ಲ, ಇಲ್ಲಿ ಇಷ್ಟಿದೆ, ವಾಟರ್ ಇದೆ, ಇದು ಬಿದ್ದೋಗ್ಬಿಡುತ್ತೆ ಆಯ್ತಾ. ಇಷ್ಟು ಫಿಶ್ ಇದೇನು ಹುಣಸೆ ಹಣ್ಣು, ಆಮೇಲೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಇಷ್ಟಿದೆ ಬೆಳ್ಳುಳ್ಳಿ, ಆಮೇಲೆ ಒಂದು ಇಷ್ಟಪ್ಪದು ಈರುಳ್ಳಿ ಆಯಿತಾ, ಈರುಳ್ಳಿ ಹೆಚ್ಚಿರೋದು ಈರುಳ್ಳಿ, ಆಮೇಲೆ ಆಫ್ಕೋರ್ಸ್ ಕೊತ್ತಂಬರಿ, ಆ್ಯಂಡ್ ಇದೇನಂದರೆ ಇದು ಶುಂಠಿ ಇಷ್ಟು, ಆಮೇಲೆ ಸಾಂಬಾರ್ ಪೌಡರ್, ಮೆಣಸಿನ ಪೌಡರ್, ಇಷ್ಟು ಬೇಕು. ಇದಿಷ್ಟು ಹಾಕ್ಕೊಂಡು ರುಬ್ಕೊಂಬಿಡೋದಾಯ್ತಾ. ರುಬ್ಕೊಂಬರ್ತೀನಿ ಆಯ್ತಾ, ಮಿಕ್ಸಿಯಲ್ಲಿದೆ, ರುಬ್ಕೊಂಬರ್ತೇನೆ. ನುಣ್ಣಗೆ ರುಬ್ಕೊಂಡಿದ್ದಾಯ್ತು. ಇವಾಗ ಸ್ಟೆಪ್ಪು ಅಂದರೆ ನಾನು ಒನ್ ಟೈಮ್ ಊಟಕ್ಕಷ್ಟೇ ಮಾಡ್ತಾ ಇರೋದು, ಹಂಗಾಗಿ ಈ ಸೈಜ್ ಬೌಲ್ ಪಾತ್ರೆ ಸಾಕು ನನಗೆ. ಸೊ ಇವಾಗ ಇದನ್ನು ಯೂಸ್ ಮಾಡ್ಕೊಂಡು, ಐ ಥಿಂಕ್ ಇದು ಕಾಣ್ತಿದೆಯಾ? ಓಕೆ, ಕಾಣ್ತಿದೆ. ಕಾಣ್ತಿಲ್ಲ ಅಂದರೆ ಇದರ ಬರ್ತೀನಿ ಅಂತ ಕಾಣ್ತಾ ಇತ್ತಲ್ಲ. ಗುಡ್ ಆಕ್ಚುಲಿ. ಟೈಮ್ ವಿಡಿಯೋ ಇದು ಹೆಂಗೆ ಬರುತ್ತೆ, ಏನು ಕತೆ, ಐ ಡೋಂಟ್ ನೋ ಎನಿ ಐಡಿಯಾ. ತುಂಬ ರ್ಯಾಂಡಮಾಗಿ ಮಾಡ್ತಾ ಇದ್ದೀನಿ. ಒಟ್ಟು ಫಿಶ್ ಮಾತ್ರ ನಿಮಗೆ ವಿಡಿಯೋ ಮಾಡ್ಬೇಕಂತಲೇ ಫಿಶ್ ತೆಗ್ದಿಟ್ಕೊಂಡಿದ್ದಾಯ್ತಾ. ಮತ್ತೆ ಏನಾಗುತ್ತೆ ಅಂತ. ಎಣ್ಣೆ ಕಾಡಲಿ. ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು ಇದು ಈರುಳ್ಳಿ, ಖಾರನ ಹಾಕ್ಬೇಡ.
ಸ್ಮೆಲ್ ಬರ್ತಿದೆ ಆಯ್ತಾ. ಫಿಶ್ ಸಾಂಬಾರು ಜಾಸ್ತಿ ನೀರಿರಬಾರ್ದು, ಯಾಕಂದರೆ ನಮ್ಮ ಮೀನು ಹಾಕಿದಾಗ ಸಾಂಬಾರು ನೀರು ಥರ ಆಗುತ್ತೆ. ಸೊ ಹಂಗಾಗಿ ನೀರು ತಿಕ್ಕಾಗಿರ್ಬೇಕಾಯ್ತಾ. ಈ ಥರ ಇಷ್ಟು ತಿಕ್ಕಾಗಿದೆ, ನೀರು ಜಾಸ್ತಿ ಇರಬಾರ್ದು. ಉಪ್ಪು ಹಾಕೋಣ ಇವಾಗ. ಇಷ್ಟು ಮತ್ತೆ ಮುಗಿತು. ನೆಕ್ಸ್ಟ್ ಏನಂದ್ರೆ ಒಂದು ನಾರ್ಮಲ್ ಬ್ಯಾಚುಲರ್ದು ಚಿಕನ್ ರೆಸಿಪಿ, ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಜಸ್ಟ್ ವೆಯ್ಟ್ ಅಂಡ್ ಸಿ. ಇದಾಗುತ್ತೆ. ನಮ್ಮಮ್ಮ ಮಾಡೋ ಮೀನು ಸಾರು ತಾನೇ ಘಮ ಘಮ ಅಂತ ಸ್ಮೆಲ್ ಸ್ಟಾರ್ಟ್ ಆಯ್ತು. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಯ್ತಾ, ಇಷ್ಟು ಸ್ವಲ್ಪ ತರ್ತೀನಿ ಆಯ್ತಾ. ಸೂಪರ್ ಆಗಿದೆ. ಫಿಶ್ನ ಇನ್ನೊಂದ್ಸಲ ಕ್ಲೀನ್ ಮಾಡಿ
ಹಿಂಗೆ ಕುದಿಲಿ ಆಯ್ತಾ. ಲೋ ಫ್ಲೇಮ್ ಚಿಕ್ಕ ಉರಿಯಲ್ಲಿ 2 ಇಂದ 3 ಮಿನಿಟ್ಸ್ ಎನಫ್. ಅಷ್ಟರಲ್ಲಿ ಬೌಲ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ. ನಮ್ಮದೇ ತೋಟದ ಕಾಯಿ ಅಂತೂ ಸೂಪರ್ ಆಗಿದ್ದಾವೆ. ನಮ್ಮದೇ ತೋಟದ ಕಾಯಿ ಸೂಪರ್ ಹೆಂಗಿದೆ. ತುಂಬ ಸಿಹಿ. ಇವತ್ತು ನಮ್ಮನೆ ಮಧ್ಯಾಹ್ನ ಊಟಕ್ಕೆ ಫಿಶ್ ಕರಿ ಸಾಂಬಾರ್. ಕರಿ ಸಾಂಬಾರು ಒಂದು ಜನ ಓಕೆ ಪಕ್ಕಾ ನಾರ್ತ್ ಈಸ್ಟ್ ಸ್ಟೈಲ್. ಓಕೆ ಬರೀ ಲೋ ಫ್ಲೇಮಲ್ಲಿ 1-2 ನಿಮಿಷ ಆಯ್ತಲ್ಲ, ಆಫ್ ಮಾಡಿಬಿಡೋಣ. ಇಡೀದಿಂದ 10 ನಿಮಿಷ ನಾವು ಟಚ್ ಮಾಡೋದು ಬೇಡ. ಆಮೇಲೆ ನೋಡೋಣ ಹೆಂಗಾಗಿದೆ ಅಂತ. 10 ನಿಮಿಷ ಆಗಿದೆ, ನೋಡೋಣ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ನೋಡೋಣ ಆಯ್ತಾ. ಆಮೇಲೆ ಹುಳಿ ಒಂಚೂರು ಜಾಸ್ತಿ ಆಗಿದೆ. ದಟ್ ವಾಸ್ ಫ್ಯಾಂಟಾಸ್ಟಿಕ್ ಗೈಸ್, ಸೂಪರ್ ಆಗಿದೆ. ಮಾಡ್ಕೊತೀನಿ. ಪಕ್ಕಾ ನಾಟಿ ಸ್ಟೈಲ್ ಫಿಶ್ ಸಾಂಬಾರ್. ನಮ್ಮನೇಲಿ ನಾವು ಯಾವ ಥರ ಮಾಡ್ತೀವೋ ಆ ಥರ ನಾನು ಹೇಳ್ಕೊಟ್ಟಿದ್ದೀನಿ ಯೂಶ್ವಲಿ ನಮ್ಮ ಅಮ್ಮನ ಕೈಲಿ ಮಾಡಿಸ್ತೀನಿ. ಇವತ್ತು ನಮ್ಮಮ್ಮ ಯಾವುದೋ ಪೂಜೆ ಇದೆ ಅಂತ ದೆನ್ ಗೇಟ್ ಪಾಸ್, ಹಾಗೆ ಮನೇಲಿ ನಾನೇ ಇದ್ದೆ ಅಂತ ನನಗೂ ಗೊತ್ತು, ಅದಕ್ಕೆ ನಾನು ಮಾಡಿದ್ದೀನಿ. ಎಲ್ಲರೂ ಮಾಡ್ಕೊಂಡು ತಿಂದ್ವಿ, ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್, like and comment. I think this is my first video to long format. ಇದು ಹೆಂಗೆ ಬರುತ್ತೆ ಏನು ಐ ಡೋಂಟ್ ನೋ ಎನಿ ಬಿಂಚ್ ಆಫ್ ಐಡಿಯಾ. ಏನು ಮಾತಾಡಬೇಕಂತಲೂ ಗೊತ್ತಿಲ್ಲ. ತುಂಬ ಎಡಿಟ್ ಮಾಡೋದಿದೆ, ಎಲ್ಲೆಲ್ಲಿ ತಪ್ಪಾಗಿರುತ್ತೆ ಅದನ್ನು ಖಂಡಿತ ನೀವು ನೋಡಿ ಖುಷಿ ಪಡ್ತೀರಾ. ಅಫ್ಕೋರ್ಸ್ ಯಾ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಗುಡ್ ಬೈ guys. Thank you.